ಗಣಪತಿ ಹೋಗ್ಬೇಡ ವಿಸರ್ಜನೆ ನೋಡಿದ ಪುಟ್ಟ ಆರ್ಯನ್ ಮಾತೋಳಿ ಅಳುವ ವಿಡಿಯೋ ವೈರಲ್. 5 ದಿನದ ಗಣಪತಿ ವಿಸರ್ಜನೆ ಕಂಡು ಆರ್ಯನ್ ಕಣ್ಣೀರಿಟ್ಟ ಕಲಬುರಗಿಯ ಸಮತಾ ಕಾಲೋನಿಯಿಂದ ಮನಮುಟ್ಟುವ ದೃಶ್ಯ. ದೇವರನ್ನ ಬಿಡಲು ಮನಸ್ಸಿಲ್ಲದ ಪುಟ್ಟ ಬಾಲಕ ಗಣೇಶ ವಿಸರ್ಜನೆ ವೇಳೆ ಬಾಲಕ ಅಳುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್. ಕಲಬುರಗಿ ನಗರದ ಸಮತಾ ಕಾಲೋನಿಯಲ್ಲಿ 1 ವರ್ಷದ ಆರ್ಯನ್ ಮಾತೋಳಿ ಎಂಬ ಪುಟ್ಟ ಬಾಲಕ ತಮ್ಮ ಮನೆಯಲ್ಲಿ ನಡೆಸಿದ 5 ದಿನದ ಗಣಪತಿ ಉತ್ಸವದ ವಿಸರ್ಜನೆ ನಡೆಯುತ್ತಿದ್ದ ವೇಳೆ ಭಾವುಕರಾಗಿ ಅಳುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕುಟುಂಬದವರು ಗಣೇಶನ ಮೂರ್ತಿಯನ್ನ ಮೆರವಣಿಗೆಯಲ್ಲಿ ಹೊರತೆಗೆದ ಕ್ಷಣದಲ್ಲಿ ಆರ್ಯನ್ ಕೈಚಾಚಿ ಗಣಪತಿ ಹೋಗ್ಬೇಡ ಅನ್ನೋ ಭಾವನೆಯೊಂದಿಗೆ ಕಣ್ಣೀರಿಟ್ಟ ದೃಶ್ಯ ನೆಟ್ಟಿಗರನ್ನ ಸೆಳೆದಿದೆ. ಟಾಟಾ ನಾಳೆ ಇಲ್ಲ ಕರೆಕ್ಟ್ ಏನಾಯಿತು? ಸಮತಾ ಕಾಲೋನಿಯಲ್ಲಿನ ಮನೆಯೊಂದರಲ್ಲಿ 5 ದಿನಗಳ ಗಣಪತಿ ಆರಾಧನೆ ಬಳಿಕ ಶನಿವಾರ ವಿಸರ್ಜನೆ ಆಯೋಜಿಸಲಾಗಿತ್ತು. ಕುಟುಂಬದ ಸದಸ್ಯರು ಹಾಗೂ ನೆರೆಹೊರೆಯವರು ಭಕ್ತಿ ಗೀತೆಗಳ ನಡುವೆ ಮೂರ್ತಿಯನ್ನ ಹೊರತೆಗೆದಾಗ ಆರ್ಯನ್ ಅತ್ತುದನ್ನ ನೋಡಿದವರು ಕ್ಷಣವನ್ನ ಚಿತ್ರೀಕರಿಸಿದ್ರು. ಕೆಲವೇ ಗಂಟೆಗಳಲ್ಲಿ ವಿಡಿಯೋ ವಾಟ್ಸ್ಆಪ್ ಗುಂಪುಗಳು, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ರೀಲ್ಗಳಲ್ಲಿ ಹರಿದಾಡಿ ಸಾವಿರಾರು ವೀಕ್ಷಣೆಗಳನ್ನ ಸಂಪಾದಿಸಿದೆ. ನೆಟ್ಟಿಗರ ಪ್ರತಿಕ್ರಿಯೆ: ಪುಟ್ಟ ಬಾಲಕನ ಭಾವನೆಗೆ ಮಾರು ಹೋದ ನೆಟ್ಟಿಗರು. ಮಕ್ಕಳ ನಿರಾಳ ಭಕ್ತಿ, ನಿಷ್ಕಪಟ ಪ್ರೀತಿ ಎಂಬ ಶೀರ್ಷಿಕೆಗಳೊಂದಿಗೆ ವಿಡಿಯೋ ಹಂಚಿಕೊಂಡಿದ್ದಾರೆ. ವಿಸರ್ಜನೆ ನಂತರ ಗಣಪತಿ ಮತ್ತೆ ಬರ್ತಾರೆ ಅನ್ನೋ ಪದ್ಧತಿಯನ್ನ ಮಕ್ಕಳಿಗೆ ತಿಳಿಸುತ್ತೇವೆ ಎಂಬ ಕಮೆಂಟ್ಗಳು ಹರಿದಾಡುತ್ತಿವೆ. ಕುಟುಂಬದವರು ತಿಳಿಸಿದ್ದು, ಕುಟುಂಬದ ಮೂಲಗಳ ಪ್ರಕಾರ 5 ದಿನಗಳ ಪೈಕಿ ದಿನವೂ ಆರ್ಯನ್ ಮೂರ್ತಿಯ ಎದುರು ದೀಪ ಹಿಡಿದು ಓಂ ಗಣ ಗಣಪತಿಯೇ ನಮಃ ಎಂಬ ಜಪಕ್ಕೆ ಕೈತಟ್ಟುತ್ತಿದ್ದ. ವಿಸರ್ಜನೆ ಸಂದರ್ಭದಲ್ಲಿ ದೇವರನ್ನ ಬೇರ್ಪಡಿಸುವುದು ಅವನಿಗೆ ಅರ್ಥವಾಗದೆ ಅಳುತ್ತಾನೆ ಎಂದು ತಿಳಿಸಿದ್ದಾರೆ. ವಿಸರ್ಜನೆ ನಂತರ ಮಗುವನ್ನ ಸಮಾಧಾನಪಡಿಸಲು ಕುಟುಂಬದವರು ಪ್ರಸಾದ ನೀಡಿದ್ದು, ಮುಂದಿನ ವರ್ಷ ಗಣಪತಿ ಮತ್ತೆ ಮನೆಗೆ ಬರ್ತಾರೆ ಎಂದು ಹೇಳಿ ಸಮಾಧಾನ ಪಡಿಸಿದ್ರಂತೆ. ಹಿನ್ನೆಲೆ: ಕರ್ನಾಟಕದಲ್ಲಿ ಮನೆಗಳಲ್ಲಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ದಿನಗಣನೆ ಮಾಡಿ ವಿಸರ್ಜನೆ ನಡೆಸುವುದು ರೂಢಿಯಾಗಿದೆ. ಮಕ್ಕಳಲ್ಲಿ ದೇವರೊಂದಿಗಿನ ಬೆಳೆವ ಭಾವನಾತ್ಮಕ ಬಂಧ ಈ ಸಂದರ್ಭಗಳಲ್ಲಿ ಹೆಚ್ಚಾಗಿ ತೋರುತ್ತದೆ. ಸಮತಾ ಕಾಲೋನಿಯ ಈ ಘಟನೆ ಅಂಥ ನಿಷ್ಕಪಟ ಭಾವನೆಯನ್ನ ಮತ್ತೆ ಒಂದು ಸಾರಿ ನೆನಪಿಸಿದೆ.